ನಾವು ಆಲ್ಗೋ ಟ್ರೇಡಿಂಗ್ ಅಥವಾ ರೂಲ್ ಬೇಸ್ಡ್ ಟ್ರೇಡಿಂಗನ್ನು ಸ್ಟಾಕ್ಗಳಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತ ಸಾಧ್ಯ ಇದೆ. ಆಲ್ಗೋ ಟ್ರೇಡಿಂಗ್ ಹೆಚ್ಚು ಫೇಮಸ್ ಆಗಿರುವಂಥದ್ದು ಆಪ್ಷನ್ಸಲ್ಲಿ. ಬಟ್ ಇದೇ ಮೆಥಡನ್ನು ಯೂಸ್ ಮಾಡ್ಕೊಂಡು ನಾವು ಸ್ಟಾಕ್ಗಳಲ್ಲಿ ಕೂಡ ಆಲ್ಗೋ ಟ್ರೇಡಿಂಗನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಇದರಿಂದ ಬೆನಿಫಿಟ್ ಏನು? ನಾವು ಎಮೋಷ್ನಲ್ ಡಿಸಿಷನನ್ನು ತೆಗೆದುಕೊಳ್ಳೋದಿಲ್ಲ. ಅದೇ ರೀತಿ ನಮಗೆ ಅನಾಲಿಸಿಸ್ ಮಾಡಲಿಕ್ಕೆ ಕಡಿಮೆ ಟೈಮ್ ಸಾಕಾಗತ್ತೆ. ಯಾಕೆ? ನಾವು ಸಾಫ್ಟ್ವೇರ್ ಮುಖಾಂತರ ಡಾಟಾವನ್ನು ಅನಲೈಸ್ ಮಾಡಿ ಯಾವ ಸ್ಟಾಕನ್ನು ಬೈ ಮಾಡಬೇಕು ಅನ್ನುವಂಥ ಡಿಸಿಷನನ್ನು ತಗೊಂಡಿರ್ತೀವಿ. ಹಾಗಿದ್ರೆ ಇದು ಹೇಗೆ ವರ್ಕ್ ಆಗುತ್ತೆ ತಿಳ್ಕೊಳ್ಳೋಣ. ಹಾಯ್, ನಾನು ರಶ್ಮಿತ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಾಲಿಸ್ಟ್. ಈ ವಿಡಿಯೋದಲ್ಲಿ ನಾನು ಡಿಸೈನ್ ಮಾಡಿರುವಂಥ ಸ್ಟಾಕ್ ಮೊಮೆಂಟಮ್ ಟ್ರೇಡಿಂಗ್ ಸ್ಟ್ರಾಟಜಿ ಬಗ್ಗೆ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಮೊಮೆಂಟಮ್ ಟ್ರೇಡಿಂಗ್ ಅಂದರೆ ಏನು? ಮೊಮೆಂಟಮ್ ಎಲ್ಲಿ ಮೂವ್ ಆಗ್ತಾ ಇರುತ್ತೆ, ಯಾವ ಸ್ಟಾಕ್ ಮೂವ್ ಆಗ್ತಾ ಇರುತ್ತೆ ಅಂಥ ಸ್ಟಾಕನ್ನು ನಾವು ಐಡೆಂಟಿಫೈ ಮಾಡಿಕೊಂಡು ಅಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡುವಂಥದ್ದು. ಇದರ ಲಾಜಿಕ್ ಏನು? ಆಲ್ರೆಡಿ ಮೂವ್ ಆಗ್ತಿರುವಂಥ ಸ್ಟಾಕ್ ಇನ್ನೂ ಕೂಡ ಬೆಟರಾಗಿ ಪರ್ಫಾರ್ಮೆನ್ಸನ್ನು ಮಾಡ್ಬೋದು, ಇನ್ನೂ ಕೂಡ ಬೆಟರಾಗಿ ಮೂವ್ ಆಗ್ಬೋದು ಎನ್ನುವಂಥ ಒಂದು ಅಸಂಪ್ಷನ್ ಇಟ್ಕೊಂಡು ಅಲ್ಲಿ ನಾವು ಇನ್ವೆಸ್ಟ್ಮೆಂಟನ್ನು ಮಾಡುವಂಥದ್ದು. ಇಲ್ಲಿ ಕ್ರೈಟೀರಿಯಾ ಕೇವಲ ಸ್ಟ್ರಾಂಗ್ ಆಗಿ ಮೂವ್ ಆಗ್ತಿರುವ ಸ್ಟಾಕ್ ಅಲ್ಲ, ಅದಕ್ಕೆ ಇನ್ನೊಂದಿಷ್ಟು ಲಾಜಿಕ್ಗಳನ್ನು ನಾವು ಹಾಕಬೇಕಾಗತ್ತೆ. ಆಗ ಮಾತ್ರ ಅದು ಬೆಟರಾಗಿ ವರ್ಕ್ ಆಗುವಂಥದ್ದು. ಅದೇ ರೀತಿ ನಾವೊಂದು ರೂಲ್ ಬೇಸ್ಡ್ ಸ್ಟ್ರಾಟಜಿನ ಡಿಸೈನ್ ಮಾಡಿದಾಗ ಅಲ್ಲಿ ಏನಾಗುತ್ತೆ, ನಾವು ಎಮೋಷ್ನಲ್ ಡಿಸಿಷನನ್ನು ತೆಗೆದುಕೊಳ್ಳೋದಿಲ್ಲ, ಬೆಟರಾಗಿ ನಮ್ಮ ಟ್ರೇಡಿಂಗನ್ನು ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಟ್ರೇಡರ್ಗಳಿಗಿರುವಂಥ ಪ್ರಾಬ್ಲಮ್ ಏನು? ಮೊದಲನೇದಾಗಿ ಯಾವ ಸ್ಟಾಕನ್ನು ಬೈ ಮಾಡಬೇಕು ಎನ್ನುವಂಥದ್ದು. ಇನ್ನೊಂದು, ಯಾವ ಸ್ಟಾಕನ್ನು ಬೈ ಮಾಡಬೇಕು ಅಂತ ಗೊತ್ತಾದ ನಂತರ ಯಾವಾಗ ಬೈ ಮಾಡಬೇಕು, ಅದರ ಟಾರ್ಗೆಟ್ ಎಷ್ಟು, ಸ್ಟಾಪ್ ಲಾಸ್ ಎಷ್ಟು ಅನ್ನೋದು ಗೊತ್ತಿರೋದಿಲ್ಲ. ಸೊ ಇದನ್ನು ಕರೆಕ್ಟಾಗಿ ಐಡೆಂಟಿಫೈ ಮಾಡಲಿಕ್ಕೆ ಸಾಧ್ಯ ಆಗದಿದ್ರೆ ನಾವು ಎಮೋಷ್ನಲ್ ಡಿಸಿಷನನ್ನು ತಗೊಳ್ತೀವಿ, ರಾಂಗ್ ಡಿಸಿಷನನ್ನು ಮಾಡಿಕೊಂಡು ಲಾಸನ್ನು ಮಾಡ್ಕೊಳ್ತೀವಿ. ಬಟ್ ರೂಲ್ ಬೇಸ್ಡ್ ಟ್ರೇಡಿಂಗ್ನ ಬೆನಿಫಿಟೇ ಅದು, ಅಡ್ವಾಂಟೇಜೇ ಇದು. ನಮಗೆ A to Z ಇನಿಷಿಯಲಿ ಗೊತ್ತಾಗುತ್ತೆ ನಾವು ಯಾವಾಗ ಎಂಟ್ರಿ ಆಗಬೇಕು, ಯಾವಾಗ ಎಕ್ಸಿಟ್ ಆಗಬೇಕು ಅನ್ನುವಂಥದ್ದು. ಅದಕ್ಕೋಸ್ಕರ ನಾನು ಸ್ಟಾಕ್ ಮೊಮೆಂಟಮ್ ಟ್ರೇಡಿಂಗ್ ಸ್ಟ್ರಾಟಜಿಯನ್ನು ಡಿಸೈನ್ ಮಾಡಿರುವಂಥದ್ದು. ಇದಕ್ಕೆ ನಾವು ತಿಂಗಳಲ್ಲಿ ಕೇವಲ ಒಂದು 10 ನಿಮಿಷವನ್ನು ಕೊಟ್ಟು ಸ್ಟಾಕ್ಗಳಲ್ಲಿ ಟ್ರೇಡಿಂಗನ್ನು ಈಸಿಯಾಗಿ ಮಾಡ್ಬೋದು. ಇದು ಆಲ್ಗೋ ಟ್ರೇಡಿಂಗ್ ಅಥವಾ ರೂಲ್ ಬೇಸ್ಡ್ ಟ್ರೇಡಿಂಗ್ನ ಅಡ್ವಾಂಟೇಜ್. ಇದು ಹೇಗೆ ವರ್ಕ್ ಆಗುತ್ತೆ? ನಾವು ಯಾವುದೊಂದು ಟ್ರೇಡಿಂಗ್ ಸ್ಟ್ರಾಟಜಿಯನ್ನು ರನ್ ಮಾಡಬೇಕು ಅಂತ ಹೇಳಿದರೆ ನಮಗೆ ಒಂದು ಗ್ರೂಪ್ ಆಫ್ ಸ್ಟಾಕ್ಸ್ ಬೇಕು. ನಾನು ಡಿಸೈಡ್ ಮಾಡಿರುವಂಥದ್ದು ಮಿಡ್ ಕ್ಯಾಪ್ 150 ಸ್ಟಾಕಲ್ಲಿ ನನ್ನ ಸ್ಟ್ರಾಟಜಿಯನ್ನು ನಾನು ರನ್ ಮಾಡುವಂಥದ್ದು. ಈ ಸ್ಟ್ರಾಟಜಿ ಮಿಡ್ ಕ್ಯಾಪ್ 150 ಸ್ಟಾಕ್ಗಳನ್ನು ಸ್ಕ್ಯಾನ್ ಮಾಡುತ್ತೆ, ಅದರಲ್ಲಿ ಬೆಟರಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇರುವಂಥ ಸ್ಟಾಕ್ಗಳನ್ನು ಐಡೆಂಟಿಫೈ ಮಾಡಿ ಕೊಡುತ್ತೆ. ಸೊ ನಮ್ಮ ಕೆಲಸ ಏನು? ತಿಂಗಳ ಮೊದಲ ಟ್ರೇಡಿಂಗ್ ಡೇ ದಿನ ಈ ಸ್ಟಾಕ್ಗಳ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡ್ತೀವಿ. ನೆಕ್ಸ್ಟ್ 1 ತಿಂಗಳು ವೆಯ್ಟ್ ಮಾಡ್ತೀವಿ, ಮಧ್ಯದಲ್ಲಿ ಅದನ್ನು ಮುಟ್ಟೋದಿಲ್ಲ. ನೆಕ್ಸ್ಟ್ ಆ ತಿಂಗಳು ಎಂಡ್ ಆದ ನಂತರ ಲಾಸ್ಟ್ ಟ್ರೇಡಿಂಗ್ ಡೇ ದಿನ ಮಾರ್ಕೆಟ್ ಕ್ಲೋಸ್ ಆದ ನಂತರ ಅಗೇನ್ ಸ್ಟ್ರಾಟಜಿಯನ್ನು ರನ್ ಮಾಡ್ತೀವಿ. ನಮಗೆ ಸ್ಟ್ರಾಟಜಿ ಪ್ರಕಾರ ಇನ್ನೊಂದಿಷ್ಟು ಸ್ಟಾಕ್ಗಳು ಅಲ್ಲಿ ಐಡೆಂಟಿಫೈ ಆಗಿ ಬರುತ್ತೆ. ನೆಕ್ಸ್ಟ್ ಟ್ರೇಡಿಂಗ್ ಡೇ ದಿನ ನಾವೇನು ಮಾಡ್ತೀವಿ? ಓಲ್ಡ್ ಸ್ಟಾಕನ್ನು ಎಕ್ಸಿಟ್ ಮಾಡೋದ್ರೆ ಎಕ್ಸಿಟ್ ಮಾಡ್ತೀವಿ, ಹೊಸ ಸ್ಟಾಕನ್ನು ಎಂಟ್ರಿ ಮಾಡ್ತೀವಿ. ಎಲ್ಲ ಸ್ಟಾಕನ್ನು ಮೇ ಬಿ ನಾವು ಎಕ್ಸಿಟ್ ಮಾಡದೇ ಇರಬಹುದು, ಒಂದಷ್ಟು ಸ್ಟಾಕನ್ನು ಮಾತ್ರ ಎಕ್ಸಿಟ್ ಮಾಡ್ತೀವಿ. ಕಳೆದ ತಿಂಗಳಲ್ಲಿ ಬೆಟರ್ ಆಗಿ ಪರ್ಫಾರ್ಮ್ ಮಾಡದಿರುವ ಸ್ಟಾಕನ್ನು ಎಕ್ಸಿಟ್ ಮಾಡ್ತೀವಿ, ಕಳೆದ ತಿಂಗಳಲ್ಲಿ ಬೆಟರ್ ಆಗಿ ಪರ್ಫಾರ್ಮ್ ಮಾಡಿರುವ ಸ್ಟಾಕನ್ನು ಹೊಸದಾಗಿ ಆ್ಯಡ್ ಮಾಡ್ತೀವಿ. ಹೀಗೆ ನಾವು ಪ್ರತಿ ತಿಂಗಳು ಮಾಡ್ತಾ ಹೋಗ್ತೀವಿ. ಆಗ ನಾವು ಒಂದು ರೂಲ್ ಬೇಸ್ಡ್ ಟ್ರೇಡಿಂಗನ್ನು ಮಾಡ್ತಾ ಇರ್ತೀವಿ. ಯಾವ ಸೆಕ್ಟ್ರಲ್ಲಿ ಬೆಟರ್ ಆಗಿ ಮೂವ್ ಆಗ್ತಾ ಇರುತ್ತೆ, ಯಾವ ಸ್ಟಾಕಲ್ಲಿ ಬೆಟರ್ ಮೂವ್ಮೆಂಟ್ ಬರ್ತಾ ಇರುತ್ತೆ ಅಂತ ಸ್ಟಾಕನ್ನು ನಾವು ಟ್ರೇಡ್ ಮಾಡ್ತಾ ಇರ್ತೀವಿ. ಪ್ರತಿ ತಿಂಗಳ ಮೊದಲನೇ ಟ್ರೇಡಿಂಗ್ ಡೇ ದಿವಸ ಇದು ರೀಬ್ಯಾಲೆನ್ಸ್ ಆಗುತ್ತೆ. ತಿಂಗಳಲ್ಲಿ ಕೇವಲ ನಾವು 10 ನಿಮಿಷ ಟೈಮನ್ನು ಕೊಟ್ಟರೆ ಸಾಕು, ಬೇರೆ ದಿನ ಅದರ ಬಗ್ಗೆ ಚಿಂತೆ ಮಾಡಬೇಕಾಗಿಲ್ಲ, ಅನಾಲಿಸಿಸ್ ಅನ್ನು ಮಾಡಬೇಕಾಗಿಲ್ಲ. ಸೊ ಇದೊಂದು ಮೊಮೆಂಟಮ್ ಟ್ರೇಡಿಂಗ್ ಸ್ಟ್ರಾಟಜಿ. ಇದರಿಂದ ಆಗೋ ಬೆನಿಫಿಟ್ ಏನು? ನಾನು ಆಗಲೇ ಹೇಳಿದಾಗೆ ನಾವು ಎಮೋಷ್ನಲ್ ಡಿಸಿಷನ್ ಅನ್ನು ತೆಗೆದುಕೊಳ್ಳೋದಿಲ್ಲ, ಒಂದು ರೂಲ್ ಬೇಸ್ಡ್ ಸ್ಟ್ರಾಟಜಿ ಆಗಿರುತ್ತೆ. ಸೊ ಒಮ್ಮೆ ಬೈ ಮಾಡಿದ ನಂತರ ನೆಕ್ಸ್ಟ್ ಅದನ್ನು ನಾವು ರಿವ್ಯೂ ಮಾಡುವಂಥದ್ದು ತಿಂಗಳ ಕೊನೆಯ ಟ್ರೇಡಿಂಗ್ ಡೇ ದಿನ. ಅದುವರೆಗೂ ಅಲ್ಲಿ ಏನಾದರೂ ಅದನ್ನು ನಾವು ನೋಡೋದಿಲ್ಲ. ಸೊ ಹಾಗಾಗಿ ಒಂದು ರೂಲ್ ಫಿಕ್ಸ್ ಆಗಿರುತ್ತೆ. ಮಾರ್ಕೆಟ್ ಅಪ್ ಆ್ಯಂಡ್ ಡೌನ್ ಹೋದರೂ ನಾವು ಅದರ ಬಗ್ಗೆ ಚಿಂತೆ ಮಾಡೋದಿಲ್ಲ. ಅದೇ ರೀತಿ ನಮಗೆ ಅನಾಲಿಸಿಸ್ಗೆ ಹೆಚ್ಚೇನು ಟೈಮ್ ಬೇಡ, ಕೇವಲ ನಾವು ಸಾಫ್ಟ್ವೇರನ್ನು ರನ್ ಮಾಡಿ ಸ್ಟಾಕ್ಗಳನ್ನು ಐಡೆಂಟಿಫೈ ಮಾಡ್ತೀವಿ. ಸೊ ಹಾಗಾಗಿ ಕೇವಲ ನಾವು ಸ್ಟಾಕನ್ನು ಎಂಟ್ರಿ ಮಾಡಲಿಕ್ಕೆ ಪ್ರತಿ ತಿಂಗಳಲ್ಲಿ 10 ನಿಮಿಷ ಟೈಮನ್ನು ಸ್ಪೆಂಡ್ ಮಾಡಿದ್ರೆ ಸಾಕಾಗತ್ತೆ. ಸೊ ಇದರಿಂದ ನಾವು ಎಮೋಷ್ನಲ್ ಡಿಸಿಷನ್ ತಗೊಳ್ಳೋದ್ರಿಂದ ಹೊರಗೆ ಬರ್ತೀವಿ, ನಮ್ಮ ಟ್ರೇಡನ್ನು ಬೆಟರಾಗಿ ಮ್ಯಾನೇಜ್ ಮಾಡಿಕೊಂಡು ಪ್ರಾಫಿಟನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದರ ಬೆನಿಫಿಟನ್ನು ಹೇಗೆ ಪಡೆಯೋದು? ಈ ಮಾಡೆಲ್ ಪೋರ್ಟ್ಫೋಲಿಯೋ ನಿಮಗೆ ಬೇಕು ಅಂತಿದ್ರೆ ನೀವು ನಮ್ಮ ವೆಬ್ಸೈಟ್ಗೆ ವಿಸಿಟ್ ಮಾಡ್ಬೋದು. ಇಲ್ಲಿ ಸ್ಟಾಕ್ ಮೊಮೆಂಟಮ್ ಮಾಡೆಲ್ ಪೋರ್ಟ್ಫೋಲಿಯೋ ಒಂದು ಸೆಕ್ಷನ್ ಇದೆ. ಈ ವೆಬ್ ಪೇಜಲ್ಲಿ ನಿಮಗೆ ಈ ಸ್ಟ್ರಾಟಜಿ ಅಥವಾ ಈ ಮಾಡೆಲ್ ಪೋರ್ಟ್ಫೋಲಿಯೋದ ಡೀಟೇಲ್ಗಳು ಸಿಗ್ತಾ ಹೋಗುತ್ತೆ. ಎಷ್ಟು ಸ್ಟಾಕ್ ಇದೆ, ಅದೇ ರೀತಿ ಈ ಹಿಂದೆ ಯಾವ ರೀತಿ ರಿಟರ್ನ್ ಅನ್ನು ಕೊಟ್ಟಿದೆ, ಅದೇ ರೀತಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕು ಅಂತ ಇದರಲ್ಲಿ ಈ ಸ್ಟ್ರಾಟಜಿಯ ಡೀಟೇಲ್ಗಳು ಸಿಗ್ತಾ ಹೋಗುತ್ತೆ. ಅದೇ ರೀತಿ ನೀವು ಪರ್ಫಾರ್ಮೆನ್ಸ್ ಸೆಕ್ಷನಲ್ಲಿ ಬ್ಯಾಕ್ ಟೆಸ್ಟೆಡ್ ರಿಟರ್ನ್ ಅನ್ನು ಕೂಡ ನೋಡ್ಬೋದು. ಕಳೆದ 1 ವರ್ಷದಲ್ಲಿ ಇದು ಯಾವ ರೀತಿ ಈ ಸ್ಟ್ರಾಟಜಿ ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ ಅನ್ನೋದನ್ನು ಕೂಡ ನೀವು ನೋಡ್ಬೋದು. ಬ್ಯಾಕ್ ಟೆಸ್ಟಲ್ಲಿ ಸಿಕ್ಕಂಥ ರಿಸಲ್ಟ್ ಇನ್ನು ಮುಂದೆ ಕೂಡ ಸಿಗುತ್ತೆ ಅಂತಲ್ಲ, ಬಟ್ ಅದೊಂದು ರೆಫರೆನ್ಸ್ ಆಗುತ್ತೆ. ಕಳೆದ 1 ವರ್ಷದಲ್ಲಿ ನಿಫ್ಟಿ ಯಾವ ರೀತಿ ಪರ್ಫಾರ್ಮೆನ್ಸನ್ನು ಮಾಡಿದೆ ಅದಕ್ಕೆ ಕಂಪೇರ್ ಮಾಡಿದಾಗ ನಮ್ಮ ಸ್ಟ್ರಾಟಜಿ ಯಾವ ರೀತಿ ಪರ್ಫಾರ್ಮೆನ್ಸನ್ನು ಮಾಡಿದೆ ಅನ್ನೋದನ್ನು ನೀವು ಕಂಪೇರ್ ಕೂಡ ಮಾಡಿ ನೋಡ್ಬೋದು ಬ್ಯಾಕ್ ಟೆಸ್ಟ್ ರಿಸಲ್ಟಲ್ಲಿ. ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಅಂತಿದ್ರೆ ನಿಮಗೆ ಯಾವ ಪ್ಲಾನ್ ಬೇಕು ಆ ಪ್ಲಾನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ನಾವು ಅಂತ ಕೊಡಿ. ನಿಮಗೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಅಗ್ರಿಮೆಂಟ್ ಪೇಜ್ ಬರುತ್ತೆ. ಇಲ್ಲಿ ನೀವು ನಿಮ್ಮ ನೇಮ್, ಇಮೇಲ್, ಫೋನ್ ನಂಬರ್, ಪಾನ್ ನಂಬರ್ ಹಾಗೆ
ಡೇಟ್ ಆಫ್ ಬರ್ತನ್ನು ಕೊಡಬೇಕಾಗುತ್ತೆ. ಇದು ಯಾಕೆ ಅಂತ ಕೇಳಿದ್ರೆ ಸೆಬಿ ರೂಲ್ ಪ್ರಕಾರ ರಿಸರ್ಚ್ ಅನಲಿಸ್ಟ್ಗಳಿಗೆ ಕ್ಲೈಂಟ್ಗಳ KYC ಅನ್ನು ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ಪಾನ್ ನಂಬರ್ ಹಾಗೆ ಡೇಟ್ ಆಫ್ ಬರ್ತ್ ಇಂಪಾರ್ಟೆಂಟ್ ಆಗುತ್ತೆ. ಈ ಡೀಟೇಲ್ಸ್ ಅನ್ನು ಕೊಟ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಗೆ ಅಗ್ರಿ ಅಂತ ಕೊಟ್ಟು ಪ್ರೊಸೀಡ್ ಟು ಪೇಮೆಂಟ್ ಅಂತ ಕೊಟ್ಟರೆ ಪೇಮೆಂಟ್ ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ನೀವು ಪೇಮೆಂಟ್ ಅನ್ನು ಮಾಡಬಹುದು. ಅದಾದ ನಂತರ 5 to 10 ಮಿನಿಟಲ್ಲಿ ಪೋರ್ಟ್ಫೋಲಿಯೋದ ಡೀಟೇಲ್ಸ್ ನಿಮ್ಮ ಇಮೇಲ್ಗೆ ಬರುತ್ತೆ. ಕರೆಂಟ್ಲಿ ಯಾವ ಪೋರ್ಟ್ಫೋಲಿಯೋ ಇದೆ, ಯಾವ ಸ್ಟಾಕಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋ ಡೀಟೇಲ್ಸ್ ಬರುತ್ತೆ. ಬಟ್ ನೀವು ತಿಂಗಳ ಮಧ್ಯದಲ್ಲಿ ಅದನ್ನು ಪರ್ಚೇಸ್ ಮಾಡಿದ್ರಿ ಅಂತ ಹೇಳಿದ್ರೆ ನೆಕ್ಸ್ಟ್ ನೀವು ವೆಯ್ಟ್ ಮಾಡಿ ನೆಕ್ಸ್ಟ್ ರೀಬ್ಯಾಲೆನ್ಸ್ ಡೇ ದಿನ ಅಂದರೆ ತಿಂಗಳ ಮೊದಲ ಟ್ರೇಡಿಂಗ್ ಡೇ ದಿನನೇ ಎಂಟ್ರಿ ಆಗುವಂಥದ್ದು ಬೆಟರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಏಪ್ರಿಲ್ 20ಕ್ಕೆ ನೀವು ಪರ್ಚೇಸ್ ಮಾಡ್ತೀರಿ ಅಂತ ಇಟ್ಕೊಳ್ಳಿ. ಬಟ್ ಇದು ರೀಬ್ಯಾಲೆನ್ಸ್ ಆಗಿರುವಂಥದ್ದು ಏಪ್ರಿಲ್ನ ಮೊದಲನೇ ಟ್ರೇಡಿಂಗ್ ಡೇ ದಿವಸ. ಸೊ ನೀವು 20 ಟ್ರೇಡಿಂಗ್ ಡೇಯನ್ನು ಮಿಸ್ ಮಾಡಿರ್ತೀವಿ. ಸೊ ಈಗ ನೀವು ಬೈ ಮಾಡಿದರೆ ಒಂದಷ್ಟು ಮೂವನ್ನು ಮಿಸ್ ಮಾಡ್ತೀರಿ. ಸೊ ಅದಕ್ಕೋಸ್ಕರ ನೀವು ಇವತ್ತು ಪ್ಲ್ಯಾನ್ ಪರ್ಚೇಸ್ ಮಾಡಿದರೂ ಕೂಡ ನೆಕ್ಸ್ಟ್ ರೀಬ್ಯಾಲೆನ್ಸ್ ಮೇಲೆ ಏನು ಬರುತ್ತೆ ನಿಮಗೆ ಮೇನ ಟ್ರೇಡಿಂಗ್ ಡೇ ಆರಂಭವಾಗೋಕ್ಕಿಂತ ಮುಂಚೆ ರೀಬ್ಯಾಲೆನ್ಸ್ನ ಮೇಲ್ ಬಂದಿರುತ್ತೆ. ಅಂದರೆ ಈ ತಿಂಗಳಲ್ಲಿ ಯಾವೆಲ್ಲ ಸ್ಟಾಕ್ಗಳ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ. ಸೊ ಆವಾಗ ನೀವು ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗತ್ತೆ. ನೆಕ್ಸ್ಟ್ ಪ್ರತಿ ತಿಂಗಳು ನಿಮಗೆ ಮೇಲ್ ಬರ್ತಾ ಹೋಗುತ್ತೆ, ರೀಬ್ಯಾಲೆನ್ಸ್ ಮೇಲ್ ಬರ್ತಾ ಹೋಗುತ್ತೆ. ಅದಕ್ಕನುಗುಣವಾಗಿ ನೀವು ರೀಬ್ಯಾಲೆನ್ಸನ್ನು ಮಾಡ್ತಾ ಹೋದ್ರಾಯಿತು. ತಿಂಗಳಲ್ಲಿ ಕೇವಲ 10 ನಿಮಿಷವನ್ನು ಸ್ಪೆಂಡ್ ಮಾಡಿ ನೀವು ಬೆಟರ್ ಆಗಿ ಟ್ರೇಡಿಂಗನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಿದ್ರೆ ನೀವು ನಮಗೆ ವಾಟ್ಸಪ್ಪನ್ನು ಮಾಡ್ಬೋದು. ಹಾಗೆ ವೆಬ್ಸೈಟಲ್ಲಿ ಕೂಡ ಇದರ ಎಲ್ಲ ಡೀಟೇಲ್ಗಳು ಸಿಗುತ್ತೆ. ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತಿದ್ರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.